ಯಾವಾಗ್ಲೂ ಬಡವ್ರ ಮಕ್ಕಳು ಬೆಳಿಬೇಕು ಅನ್ನೋಂಥ ಮಾತು ಇದೇ ಇರುತ್ತೆ. ಅದಕ್ಕೆ ಸ್ಫೂರ್ತಿ ಅನ್ನುವಂಥದ್ದು ಒಂದಿಷ್ಟು ಸಾಮಾಜಿಕ ಕಳಕಳಿ ಮಾಡುವಂತ ಕೆಲಸಗಳಾಗುತ್ತೆ. ಅಲ್ಲ ಖಂಡಿತ. ಇವಾಗ ಇಲ್ಲಿ ಇಷ್ಟು ಜನ ಯಂಗ್ಸ್ಟರ್ಸು ಇವರೆಲ್ಲ ಬಂದಿರಲ್ಲ, ಎಲ್ಲರೂ ಭಾಳ ಕಷ್ಟಪಟ್ಟು ಕೆಲಸ ಮಾಡೋವಂಥವ್ರೆ ಬಂದಿರೋದಲ್ವ. ಸೊ ಅವ್ರಿಗೆಲ್ರಿಗೂ ನಾವು ಒಂದಿಷ್ಟು ಇನ್ಸ್ಪೈರ್ ಮಾಡಬೇಕಲ್ಲ. ಅವ್ರ ಬದುಕಲ್ಲೂ ಏನೋ ಡಿಫ್ರೆನ್ಸ್ ಆಗಬೇಕಲ್ಲ, ಅವ್ರ ಬದುಕುಗಳು ಚೆನ್ನಾಗಾಗಬೇಕಲ್ಲ, ಅವ್ರು ಕಟ್ಕೋಬೇಕಲ್ಲ. ಸೊ ಹಾಗಾಗಿ ಒಂದಿಷ್ಟು ಆ ಥರದ್ದು ಏನು ಒಳ್ಳೆಯ ಮಾತುಗಳು ಡಿಫ್ರೆನ್ಸ್ ಆಗುವಂಥದ್ದು ಹೇಳೋದು. ಸರ್, ಈ ವರ್ಷ ಹುಟ್ಟಹಬ್ಬ ಜೊತೆಗೆ ನಿಮ್ಮ ಸಿನಿ ಕೆರಿಯರ್ನ ಕೂಡ ಹಬ್ಬ ಅನ್ಸುತ್ತಲ್ಲ. ನಿರ್ಮಾಣದಿಂದ ಹೆಗ್ಗಣಮುದ್ದು ಸಿನಿಮಾ ಬರ್ತಾ ಇದೆ. ಆ್ಯಂಡ್ ನಟನಾಗಿ ಅಣ್ಣ ಫ್ರಮ್ ಮೆಕ್ಸಿಕೋ ಆ್ಯಂಡ್ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಎರಡು ಭಾಳ ಚೆನ್ನಾಗಾಗಿದೆ. ಅಂದರೆ ಎರಡೂ ಭಾಳ ಒಳ್ಳೆಯ ತಂಡಗಳು. ಒಂದು ನಮ್ಮ ಬಡವರಸ್ಕಲ್ ನಿರ್ದೇಶಕರ ಸಿನಿಮಾ ಶಂಕರ್ ಗುರು ಅವ್ರದ್ದು ಅಣ್ಣ ಫ್ರಮ್ ಮೆಕ್ಸಿಕೋ, ಸೊ ಒಳ್ಳೆಯ ಮಾಸ್ ಎಂಟರ್ಟೈನರ್. ಆ್ಯಂಡ್ ಇನ್ನೊಂದು ಕಡೆ ಹೇಮಂತ್ ರಾವ್ ಅವರ ನಿರ್ದೇಶನದ ಸಿನಿಮಾ, ಅದು ಇಟ್ಸ್ ಎ ವೆರಿ ಯುನೀಕ್ ಆ್ಯಂಡ್ ಒಂದು ಬೇರೆ ಥರದ ಸಿನಿಮಾ. ಸೊ ಎರಡೂ ಒಳ್ಳೆ ಎಂಟರ್ಟೈನರ್ಸ್. ಆ್ಯಂಡ್ ಜನಕ್ಕೆ ಹೇಳ್ತಿರೋದು ಬರೀ ಅಭಿಮಾನಿಗಳಷ್ಟೇ ಅಲ್ಲ, ಅವ್ರುಗಳನ್ನ ದಾಟಿ ಎಲ್ಲರಿಗೂ ಇಷ್ಟ ಆಗುವಂಥ ಸಿನಿಮಾಗಳೆರಡು. ಸೊ ನಾನು ವೇಟ್ ಮಾಡ್ತಾ ಇದ್ದೀನಿ. ಇದ್ರ ಜೊತೆಗೆ ಟಾಕ್ಸಿಕ್ ಕೂಡ ರಿಲೀಸ್ ಆಗ್ತಾ ಇದೆ ಸರ್. ನೀವೊಬ್ಬ ನಟನಾಗಿ ಯಾವ ರೀತಿ ಇನ್ನೊಬ್ಬ ನಟನಾಗಿ ಅಲ್ಲ, ಭಾಳ ಹೆಮ್ಮೆ ಅನಿಸುತ್ತೆ. ಟಾಕ್ಸಿಕ್ ಆಗಲಿ ರಾಮಾಯಣ ಆಗಲಿ ಅವ್ರು ಹಿಡಿತಿರೋ ಹೆಜ್ಜೆಗಳು ಭಾಳ ಇನ್ಸ್ಪೈರ್ ಮಾಡ್ತವೆ. ಸೊ ಜಾಗತಿಕ ಮಟ್ಟದಲ್ಲಿ ಅಷ್ಟು ಚೆನ್ನಾಗಿ ಸುದ್ದಿ ಮಾಡ್ತಿರೋದು ಭಾಳ ಖುಷಿ. ಒಂದು ನಮ್ಮ ಕನ್ನಡದ ಸಿನಿಮಾ, ನಮ್ಮ ಕನ್ನಡದ ಸ್ಟಾರ್, ರಾಕಿಂಗ್ ಸ್ಟಾರ್. ಸೊ ನಾನು ಕೂಡ ಫಸ್ಟ್ ಡೇನೇ ಸಿನಿಮಾ ನೋಡೋಕೆ ಭಾಳ ಕಾತರನಾಗಿದೆ. ಸರ್, ಈಗ ಜಾಗತಿಕ ಮಟ್ಟದಲ್ಲಿ ನಮ್ಮ ಕನ್ನಡ ಸಿನಿಮಾಗಳು, ನೀವು ಸ್ಟಾರ್, ನೀವು ಕೂಡ ಪ್ರಭಾಷೆಯಲ್ಲಿ ಅಭಿನಯಿಸಿ ಬಂದಿದ್ದೀರಿ. ಇಂತಹ ಸನ್ನಿವೇಶಗಳ ನಿರ್ಮಾಣ ಆಗುವಂಥದ್ದು ಒಂದು ಕಡೆ ಆದರೆ, ಇಲ್ಲಿ ನಮ್ಮ ನೆಲದಲ್ಲಿ ಆಗ್ತಿರುವಂಥ ಬದಲಾವಣೆಗಳು, ಬೆಳವಣಿಗೆಗಳು, ಈ ಒಗ್ಗಟ್ಟು, ಅನಿವಾರ್ಯತೆ, ಇದೆಲ್ಲವನ್ನು ಕೂಡ ಡಾಲಿ ಅವರು ಹೇಗೆ ಗಮನಿಸ್ತಾರೆ? ಚೆನ್ನಾಗಾಗುತ್ತೆ. ಅಂದರೆ ಹೆಂಗೆ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಅಷ್ಟು ಪ್ರೀತಿಸಿ ನೋಡ್ತಾರಲ್ಲ, ಹಾಗೆ ಹೊಸಬರ ತಂಡಗಳ ಸಿನಿಮಾಗಳಿಗೂ ಪ್ರೇಕ್ಷಕ ತೆರ್ಕೋಬೇಕು. ಖಂಡಿತ ತೆರ್ಕೊಳ್ತಾರೆ. ಐ ಥಿಂಕ್ ಎಲ್ಲರೂ ಒಂದೊಂದು ಫೇಸ್. ಸರ್, ನೀವೇ ವೇದಿಕೆಯಲ್ಲಿ ಬೇಸರ ವ್ಯಕ್ತಪಡಿಸ್ತೀರಾ, ನಂದೇ ಇದು ಕೊನೆಯ ಸಿನಿಮಾ ಆಗ್ಬೋದು ಏನಾಗುತ್ತೆ ಗೊತ್ತಾ, ಈಗ ನಾವು ಪರ್ಸ್ನಲ್ ಆಗಿ ಈಗ ನಾವು ನೀವೆಲ್ಲ ಮಾತಾಡ್ಬೇಕಾದ್ರೆ ಹೆಂಗೆ ನಾನು ನಾನಾಗಿರ್ತೀನಲ್ಲ, ಹಾಗೆ ಮೋಸ್ಟ್ಲಿ ನೀವು ಮಾತಾಡಿಸ್ಬೇಕಾದ್ರೂ ನಾನು ನಾನಾಗಿರ್ತೀನಿ. ಸೊ ಕೆಲವೊಂದು ಸರಿ ಮಾತಾಡ್ತಾ ಫ್ಲೋಲ್ಲಿ ಒಂದು ಲೈನ್ ಆ ಕಡೆ ಆಗ್ಬೋದು. ಸೊ ನನಗೆ ಭಾಳ ಜನ ಹೇಳಿದ್ರು, ಅಂದರೆ ನೀವು ಅಷ್ಟು ಇನ್ಸ್ಪೈರ್ ಮಾಡೋ ಪರ್ಸನಾಲಿಟಿ, ನೀವು ಹಂಗೆ ಹೇಳ್ಬಾರ್ದು ಅಂತ. ಅದಕ್ಕೆ ಭಾಳ ಪಾಸಿಟಿವ್ ಆಗಿ ಇರ್ತೀನಿ. ಥಿಯೇಟರಿಗೆ ಜನ ಬರ್ತಾ ಇಲ್ಲ ಅನ್ನೋ ನೋವು ಪರ್ಸನಲಿ ಒಬ್ಬ ಬರ್ತಾ ಇದ್ದಾರೆ. ಈಗ ನಾವು ಹಂಗೆ ನೋಡಿದ್ರೆ ಮದರ್ ಪ್ರಾಮಿಸ್ ಒಂದು ಮಟ್ಟಕ್ಕೆ ಚೆನ್ನಾಗಿ ಬಂದರು, ಈಗ ಅಯೋಗ್ಯ 2 ಒಂದು ಮಟ್ಟಕ್ಕೆ ಚೆನ್ನಾಗಿ ಬಂದರು, ಬರ್ತಾ ಇದ್ದಾರೆ. ಆ್ಯಂಡ್ ಎಲ್ಲ ಭಾಷೆ ಸಿನಿಮಾಗಳಿಗೂ ಜನ ಇದ್ದಾರೆ ಥಿಯೇಟ್ರಲ್ಲಿ, ನಾನು ನೋಡ್ತಾನೆ ಇದ್ದೀನಿ. ಸೊ ಅದು ಡೇ ಬೈ ಡೇ ಇನ್ಕ್ರೀಸ್ ಆಗ್ತಾನೇ ಇದೆ. ಆ್ಯಂಡ್ ಟಾಕ್ಸಿಕ್ ಈಗ ದೊಡ್ಡ ಮಟ್ಟದಲ್ಲಿ ಬರ್ತಾ ಇದ್ದಾರೆ. ಸೊ ಇದ್ದಾರೆ ಪ್ರೇಕ್ಷಕರು, ಖಂಡಿತ ಒಳ್ಳೊಳ್ಳೆಯ ಸಿನಿಮಾಗಳಿಗೆ ಬರ್ತಾರೆ. ಸರ್, ಈಗ ಬರ್ತ್ಡೇ ನಟ ಆಗಿ ನೀವು ಯೋಚನೆ ಮಾಡೋದು ಅಂದ್ರೆ ಆರಂಭದಲ್ಲಿ ಇದ್ದಂಥ ಹೆಜ್ಜೆಗಳು ಡಾಲಿ ಅವರ ಕನಸುಗಳನ್ನ ಮುಟ್ಟುವಲ್ಲಿ ಎಷ್ಟರ ಮಟ್ಟಿಗೆ ಯಶಸ್ವಿ ಆಗಿದೆ, ಮುಂದಿನ ಕನಸುಗಳು ಎಷ್ಟರ ಮಟ್ಟಿಗೆ ದೊಡ್ಡದಾಗಿರುತ್ತೆ ಅನ್ನೋದು ಸರ್? ಇಲ್ಲ, ಭಾಳ ಚೆನ್ನಾಗಿದೆ. ನನಗೆ ಗೊತ್ತಿರೋಂಗೆ ಈಗ ನನ್ನ ಜರ್ನಿ ನೆನಪಿಸ್ಕೊಂಡ್ರೆ, ಇನ್ನೂ ನನ್ನ ಡೈರೆಕ್ಟರ್ ಸ್ಪೆಷಲ್ ರಿಲೀಸ್ ಆದಾಗ, ರಾಟೆ ರಿಲೀಸ್ ಆದಾಗ ಹಿಂಗೆ ಅಲ್ಲಿಂದ ಜರ್ನಿ ತೊಗೊಬಂತೆ. ಭಾಳ ಚೆನ್ನಾಗಿ ಒಂದೊಂದು ಹೆಜ್ಜೆನೂ ಮುಂದಕ್ಕೆ ಹೋಗ್ತಾ ಇದೆ. ಆ್ಯಂಡ್ ಕನ್ಸಿಸ್ಟೆಂಟಾಗಿ ಕೆಲಸ ಮಾಡೋದು ಭಾಳ ಇಂಪಾರ್ಟೆಂಟ್. ಅದನ್ನು ನಿರಂತರವಾಗಿ ಮಾಡ್ತಾ ಇದ್ದೀವಿ. ಅದ್ರ ಜೊತೆಗೆ ಜನ ಭಾಳ ಚೆನ್ನಾಗಿ ಇದ್ದಾರೆ. ಆ್ಯಂಡ್ ಭಾಳ ಎಕ್ಸ್ಪೆಕ್ಟೇಷನ್ಸ್ ಇದೆ. ಸೊ ಕೆಲಸ ಮಾಡ್ತಾ ಇದ್ದೀವಿ. ಸರ್, ಇದು ಮಧ್ಯಾಹ್ನ 1:30ಕ್ಕೆ ಶಿವಣ್ಣ ಅವರು ಸಿಎಂ ಡಿ.ಕೆ. ಶಿವಣ್ಣ ಭೇಟಿ ಆಗ್ತಿದ್ದಾರೆ. ಅಂದ್ರೆ ಚಿತ್ರದ ಆಗುಹೋಗುಗಳ ಬಗ್ಗೆ ಮಾತಾಡಕ್ಕೆ ಸೊ ಪ್ರತಿ ವರ್ಷ ರೀತಿ ಮೀಟಿಂಗ್ ಆಗ್ತಿರುತ್ತೆ. ನಿಮ್ಮದೇನಾದರೂ ಏನು ಬದಲಾವಣೆ ಆಗಬೇಕು, ಚರ್ಚೆ ಆಗಬೇಕು. ದೊಡ್ಡವ್ರು ಏನೇನಿದೆ, ಏನು ಹೇಳಿದ್ರು ಅದಕ್ಕೆ ಖಂಡಿತ ನಾವು ಜೊತೆಗಿರ್ತೀವಿ. ಪ್ರತಿ ವರ್ಷ ನಿಮ್ಮ ಬರ್ಡೇ ಬರುತ್ತೆ. ಈ ವರ್ಷ ಎಷ್ಟು ವಿಶೇಷ ಯಾಕಂತ ತಂದೆ ಆಗಿದ್ರ ಜೊತೆಗೆ ಮೇಡಮ್ ಕಡೆ ಫ್ಯಾಮಿಲಿ ಮೆಂಬರ್ ಅಂತ ಜೊತೆಗೆ ಇನ್ನೊಂದು ಜೀವ, ಭಾಳ ಖುಷಿ ಆಗುತ್ತೆ. ಆಫೀಸ್ನು ಭಾಳ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದೀನಿ. ಇದೆಲ್ಲ ಮುಗಿಸಿ ಸಂಜೆ ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡ್ತೀನಿ. ಅವರೇ ಗಿಫ್ಟ್. ಸರ್, ಫ್ಯಾನ್ಸ್ಗೆ ಬದುಕು ಕಟ್ಕೊಳ್ಳಿ ಅಂತ ಹೇಳಿದ್ವಿ, ಬಹಳ ಸಮಯೋಚಿತ ಒಬ್ಬ ಹೀರೋ ಬಾಯಲ್ಲಿ ಅಲ್ಲ, ಅವ್ರ ಬದುಕಲ್ಲಿ ಕಟ್ಕೊಳ್ಳೋದು ಭಾಳ ಇಂಪಾರ್ಟೆಂಟ್. ಏನಾಗುತ್ತೆ, ಅದು ಒಬ್ಬ ನಟನ ಅಭಿಮಾನಿಗಳಾಗಿರಲಿ ಅಥವಾ ರಾಜಕಾರಣಿಗಳ ಅಭಿಮಾನಿಗಳಾಗಿರಲಿ, ಯಾರದೇ ಅಭಿಮಾನಿಗಳಾಗಿರಲಿ, ಸೊ ಬದುಕು ಹುಸೇನ್ ಬೋಲ್ಟ್ ಥರ ಓಡ್ತಾ ಇರುತ್ತೆ.
ಭಾಳ ಫಾಸ್ಟಾಗಿ. ಸೊ ತಿರುಗಿ ನೋಡಿದ್ರೆ ಏನಪ್ಪ ಲೈಫಲ್ಲಿ ನಮ್ಮ ಜೀವನ ಏನಾಯಿತು ಅಂತ ಒಂದು ಸರಿ ಪ್ರಶ್ನೆ ಮಾಡಿಕೊಂಡಾಗ ಎಷ್ಟೊಂದು ಸರಿ ಏನೂ ಆಗಿರಲ್ಲ. ಹಂಗೆ ಆಗಬಾರ್ದು. ಹಂಗಾಗಿ ಅವ್ರವ್ರ ಬದುಕುಗಳು ಫಸ್ಟ್ ಇಂಪಾರ್ಟೆಂಟು, ಆಮೇಲೆ ನಾವು ಅಂತ ನಾನು ಅದು ಯಾವಾಗ ಸಿಕ್ಕಿದ್ರು ಹೇಳ್ತಾನೆ ಇರ್ತೀನಿ. ಅದ್ರ ಜೊತೆಗೆ ಇರಬೇಕಲ್ಲ. ಈಗ ನಾವು ನಮ್ಮ ಬದುಕಿನ ಜೊತೆಗೆ ನಾವು ಅವ್ರ ಜೊತೆ ಇದೀವಲ್ಲ, ಹಂಗೆ ಅವರ ಬದುಕುಗಳನ್ನು ಕಟ್ಕೊಂಡು ಅದ್ರ ಜೊತೆಗೆ ನಮ್ಮ ಜೊತೆ ಇರಬೇಕು. ಸೊ ಹಂಗಿದ್ದಾಗ ಎಲ್ಲದು ಭಾಳ ಚೆನ್ನಾಗಿದೆ. ಸರ್, ಇದನ್ನ ನಾನು ನೆಗೆಟಿವ್ ವೇನಲ್ಲಿ ಹೇಳ್ತಾ ಇಲ್ಲ, ಆನಂತರ ಹೇಳ್ತೀನಿ. ಅಂದ್ರೆ ಈ ಕನ್ನಡದಲ್ಲಿ ದೊಡ್ಡ ಮಟ್ಟದ ಸಿನಿಮಾಗಳು, ಆಲ್ ಇಂಡಿಯಾ ಸಿನಿಮಾಗಳು, ಈ ಸ್ಟಾರ್ಗಳು ದೊಡ್ಡ ಸಿನಿಮಾಗಳನ್ನೇ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಆ ರೀತಿಯ ಸಿನಿಮಾಗಳಾದಾಗ ಸಣ್ಣ ಅಂದ್ರೆ ಒಂದು ಲೋಕದ ಸಿನಿಮಾಗಳು, ಒಂದು ವಿಭಿನ್ನ ಪ್ರಯತ್ನಗಳು ಹೊಡೆತ ಬೀಳುವಂಥ ಸಾಧ್ಯತೆಗಳು ಇದೆಯಾ? ಈ ಥರ ಚರ್ಚೆ ಇರುತ್ತೆ ನಿಮಗೂ ಕಾಣ್ತದೆ? ಅದು ಅಂದರೆ ಐ ಥಿಂಕ್ ಎಲ್ಲದಕ್ಕೂ ಜಾಗ ಇದೆ, ಪ್ರೇಕ್ಷಕ ಗಮನಿಸ್ಬೇಕಷ್ಟೆ. ಸರ್, ಇತ್ತೀಚೆಗೆ ನಿರ್ಮಾಪಕರು ಒಂದು ಸ್ಟೇಟ್ಮೆಂಟ್ ಕೊಡ್ತಾರೆ. ಅಂದ್ರೆ ಎಲ್ಲರೂ ಕೂಡ ಪ್ಯಾನ್ ಇಂಡಿಯಾ ಸ್ಟಾರ್ ಆಗ್ಬೇಕು ಅನ್ನೋ ಆಲೋಚನೆಯನ್ನ ಬಿಟ್ಟು ಸಿನಿಮಾ ವರ್ಷಕ್ಕೆ ಮಾಡಬೇಕು, ಮತ್ತೆ ಪ್ರೊಡ್ಯೂಸರ್ ಕಡೆ ಕೂಡ ಗಮನ ಹರಿಸ್ಬೇಕು ಅನ್ನುವಂತ ಮಾತನ್ನ ಹೇಳ್ತಾರೆ. ನಿಮ್ಗೆ ಗೊತ್ತಿರುತ್ತೆ ಅಂತ ಅನ್ಕೊಂತೀನಿ. ಎಲ್ಲ ಮಾಡ್ತಾ ಇದಾರಲ್ಲ ಎಲ್ಲರೂ ಎಲ್ಲಿ ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದ್ದಾರೆ, ಎಲ್ಲ ಮಾಡ್ತಾ ಇದೀವಲ್ಲ. ಈಗ ಅಣ್ಣ ಫ್ರಮ್ ಮೆಕ್ಸಿಕೋ ಕನ್ನಡ ಸಿನಿಮಾ, 666 ಎಲ್ಲ ಭಾಷೆಗಳಿಗೂ ನಾವು ಪೊಸಿಷನಿಂಗ್ ಮಾಡ್ತಾ ಇದೀವಿ. ಸೊ ಒಂದೊಂದು ಸಿನಿಮಾ ಒಂದೊಂದು ಥರ. ಆ್ಯಂಡ್ ಐ ಥಿಂಕ್ ಎಲ್ರಿಗೂ ಅವ್ರವ್ರದ್ದೇ ಜರ್ನಿ ಇರುತ್ತೆ. ಅದನ್ನು ಆನೆಸ್ಟಾಗಿ ಮಾಡ್ಕೊಂಡು ಹೋದರೆ ಐ ಥಿಂಕ್ ಎವ್ರಿಥಿಂಗ್ ವಿಲ್ ಚೇಂಜ್. ನಿರ್ಮಾಣದ ಹೆಜ್ಜೆ ಮುಂದುವರಿಯುತ್ತ ಖಂಡಿತ. ಈಗ ಹೆಗ್ಗಣ ರಿಲೀಸ್ ಇದೆ, ಅದಾದ್ಮೇಲೆ ಎಲ್ಲರೂ ನೋಡಿ. ಖಂಡಿತ ನನ್ನ ಪ್ರಯತ್ನ ಅಂತೂ ನಿರಂತರವಾಗಿ ನಡೀತಲೇ ಇರುತ್ತೆ.